ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಇವತ್ತು ಅಂತಂದರೆ ನನ್ನ ಮಗನಿಗೆ ಸ್ಕೂಲ್ ಅಡ್ಮಿಷನ್ಗೆ ಅಂತ ಹೋಗ್ತಾ ಇದ್ದೀವಿ. ಹಾಗಾಗಿ ಹೇಗಾಗುತ್ತೆ ಇವತ್ತಿನ ಡೇ ಎಲ್ಲನೂ ಕೂಡ ವ್ಲಾಗಲ್ಲಿ ಶೇರ್ ಮಾಡೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಯಾವ ಸ್ಕೂಲ್ ಹೆಸರು ಹೇಳಲ್ಲ, ಯಾವ ರೀತಿ ಅಡ್ಮಿಷನ್ ಆಗುತ್ತೆ, ಇವಾಗ ಯಾವ ಸ್ಟ್ಯಾಂಡರ್ಡ್ ಹೋಗ್ತಾನೆ ಎಲ್ಲನೂ ಕೂಡ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹೋಗಿ ಅಡ್ಮಿಷನ್ ಮಾಡಿಸಿ ಸ್ಕೂಲ್ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಹೋಗ್ತಾ ಇರೋದು, ನಾನು ಸ್ಕೂಲ್ ನೋಡಿಲ್ಲ. ಹೋಗಿ ನೋಡಿಕೊಂಡು ಬರೋಣ. ಹಾಗೆ ಇವತ್ತು ಡೇ ಹೇಗೋಗುತ್ತೋ ಎಲ್ಲನೂ ಕೂಡ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಓಕೆನಾ? ಬ್ಲಾಗ್ ನೋಡ್ತಾ ಇರಿ. ಬಾಯ್ ಬಾಯ್. ಇವಾಗಲೇ ಹೇಳ್ಬಿಡ್ತಾರೆ, ಬ್ಲಾಗೇ ಎಂಡ್ ಆಗಿಲ್ಲ. ಹೋಗೋಣ, ಮನೆ ರೆಡಿ ಆಗಿದ್ದಾಳೆ ನನ್ನ ಮಗಳು ಫುಲ್. ಇವಾಗ ಹೋಗೋದಕ್ಕೆ ಹೋಗೋಣ. ಓಕೆ ಬನ್ನಿ, ಟೈಮ್ ಆಯಿತು, ಹೋಗೋಣ. ನಮ್ಮ ಮನೆಯಿಂದ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಒಂದು ಹಾಫ್ ಆನ್ ಅವರ್ ಟೈಮ್ ಬೇಕಾಗುತ್ತೆ. ಡಿಸ್ಟೆನ್ಸ್ ಅಷ್ಟಿದೆ. ಹಾಗಾಗಿ ಹೋಗ್ತಾ ಇದ್ದೀವಿ ಫುಲ್ ಖುಷಿಯಿಂದ. ಮಗನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಸ್ಕೂಲ್ ಅಟ್ಮಾಸ್ಫಿಯರ್ ಆಗಿರ್ಬೋದು ಅದನ್ನೆಲ್ಲ ನೋಡಿಕೊಂಡು, ಹಾಗೆ ಫೀಸ್ ಎಲ್ಲ ಕಟ್ಟಿ ಬುಕ್ಸ್ ಎಲ್ಲ ಇಸ್ಕೊಂಡ್ಬರೋಣ ಅಂತ ಹೋಗಿದ್ದು. ಹಾಗಾಗಿ ಹಸ್ಬೆಂಡ್ ನಾನು ಕೂಡ ಕರ್ಕೊಂಡು ಹೋಗಿದ್ರು. ನಾನು ಕೂಡ ನೋಡಬೇಕಲ್ವಾ ಸ್ಕೂಲ್ ಹೇಗಿದೆ, ಹಾಗೆ ಅಲ್ಲಿನ ಅಟ್ಮಾಸ್ಫಿಯರು ಮತ್ತು ಕ್ಲಾಸ್ ರೂಮ್ಸು, ಟೀಚರ್ಸು ಎಲ್ಲ ಹೇಗಿರ್ತಾರೆ ಅಂತ. ಆಲ್ರೆಡಿ ಸ್ಕೂಲು ಸ್ಟಾರ್ಟ್ ಆಗಿದೆ, ಬಸ್ಸಸ್ ಎಲ್ಲ ನಿಂತಿದೆ ನೋಡಿ ಇಲ್ಲಿ. ಆ ಟೈಮಲ್ಲಿ ನಾವು ಬರಬೇಕು. ಏನೇ ಆಗಲಿ, ನಾವು ಯಾವುದೇ ಸ್ಕೂಲ್ನ ನಾವು ಡಿಸಿಷನ್ ತೊಗೊಂಡ್ರು ಕೂಡ ಎಲ್ಲನ ನೋಡಿ ಹುಷಾರಾಗಿ ತೊಗೋಬೇಕಾಗುತ್ತೆ. ಹಸ್ಬೆಂಡ್ಗಂತೂ ತುಂಬಾ ಆಸೆ ಇತ್ತು ಇದೇ ಸ್ಕೂಲ್ಗೆ ಜಾಯಿನ್ ಮಾಡಿಸ್ಬೇಕು ಅಂತ. ಅವ್ರದ್ದು ಕನಸು ಅಂತಲೇ ಹೇಳ್ಬೋದು. ಮಗನ್ನ ಸ್ಕೂಲ್ಗೆ ಸೇರಿಸಿದ್ರೆ ಇದೇ ಸ್ಕೂಲ್ಗೆ ಸೇರಿಸ್ಬೇಕು ಅನ್ನೋದು ಇತ್ತು. ಹಾಗಾಗಿ ಅವ್ರ ಇಷ್ಟದಂತೆ ಫೈನಲಿ ಅವ್ರದ್ದು ಕನಸು ನನಸಾಯ್ತು ಅಂತಲೇ ಹೇಳ್ಬೋದು. ಬಂದ್ವಿ ಇಲ್ಲಿ. ಸ್ಕೂಲೆಲ್ಲ ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ಅಲ್ಲಿನ ಅಟ್ಮಾಸ್ಫಿಯರ್ ಆಗಿರ್ಬೋದು, ಜಾಗ ಮತ್ತು ಕ್ಲಾಸ್ ರೂಮ್ಸು ಎಲ್ಲ ಕೂಡ ಚೆನ್ನಾಗೇ ಇದೆ. ನನ್ನ ಮಗನೂ ಕೂಡ ಇಷ್ಟಪಟ್ಟ ಇದೇ ಸ್ಕೂಲ್ಗೆ ಹೋಗ್ತೀನಿ ಅಂತ ಅಂದ. ಇನ್ನೂ ಬಂದು ನೋಡ್ತಿದ್ದಂಗೆ ಜಾಗ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿರುವಂಥ ಸ್ಟ್ರಿಕ್ಟು ಮತ್ತು ರೆಸ್ಟ್ರಿಕ್ಷನ್ಸು ಎಲ್ಲ ಕೂಡ ಚೆನ್ನಾಗಿದೆ. ಎಲ್ಲನೂ ಕೂಡ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಇದು ಅವ್ನು ಕ್ಲಾಸ್ ರೂಮ್ ಕರ್ಕೊಂಡು ಬಂದ್ವಿ. ಇದೇ ನೋಡಪ್ಪ ನಿನ್ನ ಕ್ಲಾಸ್ ರೂಮು, ಇಲ್ಲಿ ಕುತ್ಕೊ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇಲ್ಲೆಲ್ಲ ಬಿಡಲ್ಲ, ಕ್ಲಾಸ್ ರೂಮ್ ಒಳಕ್ಕೆಲ್ಲ ಬಿಡಲ್ಲ. ಇವಾಗ ಯಾಕೆ ಬಿಟ್ಟಿದ್ದಾರೆ ಅಂದರೆ, ನಾವು ಬಂದು ಎಲ್ಲ ಮುಗಿಸೋ ಅಷ್ಟರಲ್ಲಿ ಮಕ್ಕಳೆಲ್ಲ ಹೊರಟ್ಬಿಟ್ಟಿದ್ರು, ಎಲ್ಲ ಖಾಲಿ ಇತ್ತು, ಫುಲ್ ಸ್ಕೂಲ್ ಎಲ್ಲ ಖಾಲಿ ಇತ್ತು. ಹಾಗಾಗಿ ಅವಾಗ ಬಂದು ನೋಡಿದ್ದು. ಯೂಶಲಿ ಸ್ಕೂಲ್ ಇದ್ದಾಗ ನಮ್ಮ ಮಕ್ಕಳು ನೋಡಬೇಕು ಅಂದರೂ ಕೂಡ ಅವ್ರು ಅಲೋ ಮಾಡಲ್ಲ ಪೇರೆಂಟ್ಸ್ನ. ಏನಿದ್ರು ಆಫೀಸರ್ ಕರೆಸ್ತಾರೆ, ಅಲ್ಲೇ ಮಾತಾಡ್ಕೋಬೇಕಾಗತ್ತೆ ಮಕ್ಕಳನ್ನಾಗಿರ್ಬೋದು, ಇಲ್ಲ ಟೀಚರ್ ಏನಾದರೂ ಮಾತಾಡಬೇಕು ಅಂತ. ಹಾಗೆ ಇಲ್ಲಿ ನೋಡಿ ಫೀಲ್ಡ್ ಎಲ್ಲ ತುಂಬ ದೊಡ್ಡದಾಗಿ ತುಂಬಾ ಚೆನ್ನಾಗಿದೆ. ಫೈನಲಿ ನನ್ನ ಮಗಂದು ಅಡ್ಮಿಷನ್ ಆಯಿತು. ಹಾಗೆ ಆಲ್ರೆಡಿ ಸ್ಕೂಲ್ಗೂ ಕೂಡ ಹೋಗ್ತಿದ್ದಾನೆ ಇವಾಗ. ಪೇರೆಂಟ್ಸ್ಗಂತೂ ಇದೊಂದು ದೊಡ್ಡ ಚಿಂತೆ ಆಗಿಬಿಟ್ಟಿರುತ್ತೆ, ಯಾವ ಸ್ಕೂಲ್ಗಪ್ಪ ಸೇರಿಸೋದು ಮಕ್ಕಳನ್ನ ಅಂತ ಅನ್ನೋದು. ತುಂಬಾ ಯೋಚನೆ ಮಾಡಿ ಹುಷಾರಾಗಿ ನಾವು ಒಂದು ಮಗುನ ಸ್ಕೂಲ್ಗೆ ಸೇರಿಸ್ಬೇಕು ಅಂದರೆ ತುಂಬ ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ನಾವು ತಗೊಳ್ಳೋ ಡಿಸಿಷನ್ ಅವ್ರ ಫ್ಯೂಚರಲ್ಲಿ ತುಂಬಾ ಅದು ಇಂಪಾರ್ಟೆಂಟ್ ಆಗಿರುತ್ತಲ್ವ. ಹಾಗಾಗಿ ಫೈನಲಿ ಈ ಸ್ಕೂಲ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾವು ಇವಾಗ ಜಾಯಿನ್ ಮಾಡಿಸಿರೋದು. ನನ್ನ ಮಗ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಿದ್ದಾನೆ. ನನ್ನ ಮಗಳಿಗೆ ಇನ್ನೂ ನೆಕ್ಸ್ಟ್ ಇಯರು, ಈ ಇಯರ್ ಏನಿಲ್ಲ. ಅವಳದು ಚೇಷ್ಟೆಗಳು ನೋಡಿ, ಕಾರಲ್ಲಿ ಹೋಗ್ತಿದ್ರೆ ಯಾವ ರೀತಿ ಚೇಷ್ಟೆಗಳೆಲ್ಲ ಮಾಡ್ತಿದ್ದಾಳೆ. ಫೈನಲಾಗಿ ಅಡ್ಮಿಷನ್ ಎಲ್ಲ ಮುಗಿಸ್ಕೊಂಡು ಬುಕ್ಸ್ ಕೊಟ್ಟರು, ಬುಕ್ಸ್ ಎಲ್ಲ ಇಸ್ಕೊಂಡು ವಾಪಸ್ಸು ಮನೆಗೆ ಬಂದ್ವಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಾನು ಇಲ್ಲಿ ಆ್ಯಡ್ ಮಾಡಿರೋದು, ಜಾಸ್ತಿ ಎಲ್ಲ ಏನೂ ಆ್ಯಡ್ ಮಾಡಿಲ್ಲ. ಇನ್ನೇನಿಲ್ಲ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ದಿ ನೆಕ್ಸ್ಟ್ ವ್ಲಾಗ್. 6 ಗಂಟೆ ಆಯಿತು ಬರೋ ಅಷ್ಟರಲ್ಲಿ. ಎಲ್ಲ ಮುಗಿಸ್ಕೊಂಡು ಇಡೀ ದಿನ ಬರೀ ಅಡ್ಮಿಷನ್ ಮಾಡಿಸೋದೇ ಆಯಿತು. ಬಂದ್ವಿ. ಇವತ್ತು ಜಸ್ಟ್ ಬುಕ್ಸ್ ಮಾತ್ರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಯೂನಿಫಾರ್ಮು ಮತ್ತು ಬೇರೆ ಕೊಡಬೇಕು, ಅದನ್ನು ಕೊಟ್ಟಿಲ್ಲ. ID ಕಾರ್ಡ್ ಎಲ್ಲನೂ ಸದ್ಯಕ್ಕೆ ಇವತ್ತು ಬುಕ್ಸ್ ಕೊಟ್ಟು ಕಳಿಸಿದ್ದಾರೆ. ಇದನ್ನೆಲ್ಲ ಇವಾಗ ಬೈಂಡಿಂಗ್ ಮಾಡಿ ಕೊಟ್ಟು ಕಳಿಸಿ ನಾಳೆ ಅಂತ ಹೇಳಿದ್ದಾರೆ. ಮಾಡಬೇಕು. ಬುಕ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಪಾಪ ನನ್ನ ಮಗನಿಗೆ ಎಷ್ಟು ಕಷ್ಟ ಆಗುತ್ತೋ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಹೋಗ್ತಾನೆ. ಸ್ವಲ್ಪ ಇವಾಗ ಕಷ್ಟಪಟ್ಟರೆ ಮುಂದೆ ಚೆನ್ನಾಗಿರ್ತಾರೆ. ನನಗಂತೂ ಅದೇ ಯೋಚನೆ ಆಗಿಬಿಟ್ಟಿದೆ, ಹೇಗೆ ಹೋಗ್ತಾನೆ ಏನೋ ಫಸ್ಟ್ ಸ್ಟ್ಯಾಂಡರ್ಡು ಹಂಗೆ ಅಂತ ಅಂದ್ಬಿಟ್ಟು. ದೊಡ್ಡ ಸ್ಕೂಲ್ ಬೇರೆ. ನೋಡೋಣ. ಒಟ್ಟಿನಲ್ಲಿ ಬುಕ್ಸ್ ಎಲ್ಲ ಬಂದಿದೆ. ಇವಾಗ ಸದ್ಯಕ್ಕೆ ಬೈಂಡ್ ಮಾಡಿ ಇಡಬೇಕು. ಇವಾಗ ಇಷ್ಟೂ ಕೂಡ ಇಷ್ಟೇ ಬುಕ್ಸ್ ಕೊಟ್ಟಿರೋದು. ಇನ್ನೂ ಅವರು ಮಿಕ್ಕಿದ್ದೆಲ್ಲ ಸ್ಕೂಲಲ್ಲಿ ಇಟ್ಕೊಂತ ಗೊತ್ತಿಲ್ಲ. ಆಯಿತಾ? ಸದ್ಯಕ್ಕೆ ಇವಾಗ ಇಷ್ಟು ಬುಕ್ಸ್ನ ಬೈಂಡ್ ಮಾಡಿ ಎತ್ತಿಕ್ಬೇಕು. ಹಾಗೆ ನಾಳೆಯಿಂದ ನನ್ನ ಮಗನ ಸ್ಕೂಲ್ ಕಳಿಸ್ತಾ ಇದ್ದೀವಿ. ನಾಳೆಯಿಂದ ಹೋಗಬೇಕು ಅವನು. ನೋಡೋಣ ಹೇಗೆ ಹೋಗ್ತಾನೆ, ಅವನದು ಫಸ್ಟ್ ಡೇ ಸ್ಕೂಲ್ ಹೇಗಿರುತ್ತೆ ಅದಷ್ಟು ನಾಳೆನೂ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಅಷ್ಟೊತ್ತಿಗೆ ಬಿಡಿಸಿ ಕಳಿಸ್ಬೇಕಲ್ಲ ಪಾಪ ಅಂತ ಅಂದ್ಕೊತಾ ಇದ್ದೀನಿ. ಏನೂ ಮಾಡೋಕ್ಕಾಗಲ್ಲ.
ಮಕ್ಕಳ ಚೆನ್ನಾಗಿ ಓದಿಸ್ಬೇಕು ಅಂದಮೇಲೆ ಕಷ್ಟಪಡಲೇಬೇಕು. ಅಂದರೆ ಅವ್ರನ್ನ ಕಷ್ಟಪಡೋಕ್ಕೆ ಬಿಡಬೇಕು, ಸುಖವಾಗಂತೂ ಬೆಳ್ಸೋಕ್ಕಾಗಲ್ವಲ್ಲ. ಏನು ಕೊಟ್ಟರು ಓದು ಅನ್ನೋದು ನಾವು ಕೊಟ್ಟಿದ್ದೀವಿ ಅಂತಂದರೆ, ಅಂದರೆ ಏನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಅವ್ರಿಗೆ. ಅಂದರೆ ಮುಂದಕ್ಕೆ ಬರ ನಾವು ಎಷ್ಟೇ ಚೆನ್ನಾಗಿರೋ ಲೈಫು ಕೊಡ್ಬೋದು, ಬಟ್ ನಂತಂದ್ಬಿಟ್ಟು ಓದೋದನ್ನು ಕೂಡ ನಾವು ಅಯ್ಯೋ ಮಗು ಕಷ್ಟಪಡುತ್ತೆ ಅಂತ ನಾವು ಸುಮ್ಮನಿರೋಕ್ಕಾಗಲ್ಲ. ಅದನ್ನು ನಾವು ನಮ್ಮ ಕರ್ತವ್ಯ, ಅದು ನಮ್ಮ ಮಕ್ಳಿಗೆ ಮಾಡಬೇಕಾಗಿರೋದನ್ನು ನಾವು ಮಾಡಲೇಬೇಕು. ಚೆನ್ನಾಗಿ ಓದಿಸೋದ್ರಿಂದ ಮುಂದೆ ಅವ್ರ ಜೀವನ ಚೆನ್ನಾಗಿರುತ್ತೆ. ಹಾಗಾಗಿ ಕಷ್ಟನೋ ಅವ್ರಿಗೆ ಇಷ್ಟ ಇಲ್ವೇನೋ ಅದನ್ನು ನಾವು ಮಾಡಲೇಬೇಕು, ನಮ್ಮ ಕರ್ತವ್ಯ ಅದು. ಒಳ್ಳೆ ಸ್ಕೂಲ್ಗೆ ಹಾಕೋದಾಗಿರ್ಬೋದು, ಓದಿಸೋದಾಗಿರ್ಬೋದು, ಅದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಇಷ್ಟು ದಿನ ಅಂತೂ ಬೇಜಾರಲ್ಲಿದ್ದೆ ಫುಲ್ಲು. ಅಷ್ಟು ಸ್ಕೂಲ್ಗೆ ಹೋಗ್ತಾನೆ, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗ್ಬೇಕು, ಮತ್ತು ಸಂಜೆ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಅಂದ್ಕೊತಿದ್ದೆ. ಬಟ್ ಈಗ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿದ್ದೀನಿ. ಓಕೆ, ಮಗು ಓದಲಿ, ಚೆನ್ನಾಗಿ ಓದಲಿ, ಅವನ ದಿನ ಚೆನ್ನಾಗಿರುತ್ತಲ್ವ, ಈಗಲೇ ಸ್ಟಾರ್ಟ್ ಅಂತ ಅಂದ್ಕೊಂಡು ಇವಾಗ ಆರಾಮಾಗಿದ್ದೀನಿ. ಚೆನ್ನಾಗಿ ಓದಿ ಅವನು ಸ್ವಲ್ಪ ಕಾನ್ಫಿಡೆಂಟಾಗಿದ್ದಾನೆ, ಹೋಗೋಕೆ ರೆಡಿ ಇದ್ದಾನೆ, ಫುಲ್ ಖುಷಿಯಲ್ಲಿದ್ದಾನೆ. ಹಾಗಾಗಿ ನನಗೂ ಆರಾಮ್ ಅಂತ ಹೇಳ್ಬೋದು. ಓಕೆ, ಇವಾಗ ಇಷ್ಟೋ ಬುಕ್ಸು, ಮತ್ತು ನನ್ನ ಮಗನೂ ಕೂಡ ಬುಕ್ಸ್ನ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ವೀಡಿಯೋದಲ್ಲಿ. ಆವಾಗಲಿಂದ ಅವನದೊಂದು ವೀಡಿಯೋ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಮನೆ ತೋರಿಸು. ಸ್ಕೂಲ್ ಹೋಗಿದ್ವಿ, ಫೀಸ್ ಕಟ್ಟಿ ಬುಕ್ಸು ಕೊಟ್ಟಿದ್ದಾರೆ. ನಾನು ಬೈಂಡು ಹೋಗ್ತೀನಿ. ನನ್ಗೆ ಗೊತ್ತು, ಇದು ನೋಡಿ ಈ ಬುಕ್ ಎಲ್ಲ ನೋಡಿ ಹೇಗಿದೆ ಬುಕ್ಸ್ ಎಲ್ಲ. ನೋಡಿ ಹೇಗಿದೆಯಾ, ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ ನಿನಗೆ ಬುಕ್ಸು? ನೋಡಿ ಇದು ಇದೇನಂತಾರೆ, ಹೇಳು ನೀನು ಏನಂತಾರೆ. ಯಾವ ಬುಕ್ ಅದು? ಇದು ಯಾವ ಬುಕ್ ಅದು? ನಮ್ಮ ಸ್ಕೂಲ್ದು. ಇದು ಯಾವ ಬುಕ್ ಅಂದ್ರೆ ನೋಡಿ, ನಮ್ದು ಇನ್ನೊಂದು ಏನಿಲ್ಲ ಖಾಲಿ.